ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಹಬ್ಬದ ದಿನದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಬಿಡಿಸೋಣ ಅಂತೇಳಿ ರಂಗೋಲಿ ಬಿಟ್ಟು ಅದಕ್ಕೆ ಸ್ವಲ್ಪ ಕಲರ್ ಹಾಕೋಣ ಅಂತೇಳಿ ಕಲರ್ ಹಾಕಿದ್ವಿ. ಕಲರ್ ಎಲ್ಲ ಹಾಕಿದ್ಮೇಲೆ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ವಿಡಿಯೋ ಎಲ್ಲ ಮಾಡ್ಕೊಂಡ ನಂತರ ಹಾಗೆ ಸ್ನಾನ ಎಲ್ಲ ಮುಗಿಸಿ ಮನೆಯಲ್ಲೇ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡು ಗೌರಿ ಗುಡಿಗೆ ಹೋಗೋಣ ಅಂತೇಳಿ ಗೌರಿ ಗುಡಿಗೆ ಹೋದ್ವಿ. ಗೌರಿ ಗುಡಿಲಿ ತುಂಬ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ. ಮತ್ತು ಅಲ್ಲಿ ನಾವು ಗೌರಿಗೆ ಬಾಗಿನೆಲ್ಲ ತೊಗೊಂಡೋಗಿದ್ವಿ, ಅದು ಕೊಟ್ಟು ಗೌರಿ ಪೂಜೆನ ಮುಗಿಸ್ಕೊಂಡ್ವಿ. ಮತ್ತು ಒಂದು 5-6 ಜನಕ್ಕೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮನ ಕೊಟ್ವಿ. ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದ್ದೀನಿ ನೋಡಿ. ಗೌರಿ ಗುಡಿಗೆ ಕೈಗೆ ಅರ್ಶಿನ ದಾರನ ಹಾಗೆ ಕಟ್ಟಿಸ್ಕೊಂಡೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಹಬ್ಬದ ಊಟ ಮುಗಿಸಿದ್ವಿ. ಹಬ್ಬದ ಊಟದ ವಿಡಿಯೋ ಸ್ಕಿಪ್ ಆಗಿತ್ತು, ಹಾಗಾಗಿ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ಅದಾದ ನಂತರ ಸಂಜೆ ಹಬ್ಬದ ದಿನ ಹೊಸ್ಲು ಪೂಜೆ ಮಾಡಬೇಕು ಅಂತ ಏನೋ ಯಾರೋ ಹೇಳಿದ್ರು. ಆಮೇಲೆ ಮಾಡೋದೇನೋ ಒಳ್ಳೇದು ಅಂತೇಳಿ ಸಂಜೆ ಹೊಸ್ಲಿಗೆ ಹಣ್ಣು ಕಾಯಿ ಎಲ್ಲ ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡಿದ್ವಿ. ಅವತ್ತು ಹಬ್ಬದ ದಿನದ್ದು ಮುಗಿಸಿ ಅದಾದ ನಂತರ ನೆಕ್ಸ್ಟ್ ಡೇ ಗಣಪತಿ ಹಬ್ಬದ ದಿವಸ ತಂಗಿ ಮನೆ ಗಣಪತಿ ಕೂರಿಸಿದ್ರು. ಅದನ್ನು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣಪತಿಗೆ. ಮತ್ತು ಅಲಂಕಾರ ಎಲ್ಲ ಮಾಡಿ ಹಣ್ಣೆಲ್ಲ ಇಟ್ಟಿದ್ಲು, ಅದನ್ನು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಗಣಪತಿದು ವಿಡಿಯೋ ಮಾಡಿಕೊಂಡು ಅದಾದ ನಂತರ ಹಣ್ಣೆಲ್ಲ ಇಟ್ಟಿದ್ರಲ್ಲ ಅದು ಎಲ್ಲ ಸ್ವಲ್ಪ ಅದನ್ನೆಲ್ಲ ತೊಗೊಂಡು ಹಣ್ಣೆಲ್ಲ ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತೆ ಅಂತೇಳಿ ಅದನ್ನು ಸಣ್ಣದಾಗೆಲ್ಲ ಹಚ್ಚಿಟ್ಕೊಂಡು ಮನೆಯಲ್ಲೆಲ್ಲ ಸ್ವಲ್ಪ ನಾವು ತಿಂದು ಖಾಲಿ ಮಾಡಿದ್ವಿ. ಹಾಳಾಗೋದ್ರ ಬದಲಿಗೆ ಈ ರೀತಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿಂದ್ವಿ. ಅದಾದ ನಂತರ ನಾನು ಗಣಪತಿ ಹಬ್ಬದ ದಿನ ಕಡುಬು ಮಾಡೋದಂತೇಳಿ ಕಡುಬು ಮಾಡ್ತಾಯಿದ್ದೆ. ಅದನ್ನು ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಗೇ ನೀರು ಕುದಿಯೋಕೆ ಬಿಟ್ಟು ಅದೇ ಗ್ಲಾಸ್ ಅಳತೆಗೆ ನಾನು 1 ಗ್ಲಾಸ್ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಅಳತೆಯಾಗಿ ಮಾಡಿ. ಇದನ್ನು ಸ್ವಲ್ಪ ಹಾಗೆ ಸ್ಲೋ ಫ್ಲೇಮಲ್ಲಿಟ್ಟು ಬೇಯಕ್ಕಿಡಿ. ನಾನು ಇಲ್ಲಿ ಬೇಯ್ತಾ ಇದ್ದಂಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಒಂದು 2-3 ಸೆಕೆಂಡು ಹಾಗೆ ಬೇಯಕ್ಬಿಡಿ. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಬೇಯುವಾಗ ನಾನಿಲ್ಲಿ ಒಂದು ಕೈನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕುದೀತಾ ಇರಬೇಕು. ತುಂಬ ಚೆನ್ನಾಗಿ ಎಲ್ಲ ಬೆಂದಿರುತ್ತೆ, ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಅದು ಕರೆಕ್ಟಾಗಿರ್ಬೇಕಷ್ಟೇ ನೀವು ಮಾಡಿ ನೋಡಿ. 1 ಗಂಟೆ ಆಗದೆ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕಡುಬು ಮಾಡೋ ಹಿಟ್ಟು ರೆಡಿಯಾಗಿದೆ. ಇದನ್ನು ಇದೇ ರೀತಿ ಮಾಡ್ತಾಯಿದ್ದೀವಲ್ಲ ಇದೆಯಲ್ಲ, ಇದನ್ನೇ ಕಾಯಿ ಹಾಲು ಮಾಡ್ಕೊಂಡು ತಿನ್ನೋರು ಕೂಡ ತಿಂತಾರೆ. ನಾನು ಇದನ್ನು ಹಾವೇಲಿ ಬೇಯಿಸ್ಕೊತೀನಿ, ಹಾಗಾಗಿ ಸ್ವಲ್ಪ 1-2 ನಿಮಿಷ ಮುಚ್ಚಿಟ್ಟಿದ್ದೀನಿ. ಇಲ್ಲಿ ಸಿಹಿ ಕಡುಬು ಮತ್ತು ಖಾರ ಕಟ್ ಮಾಡೋಕ್ಕೋಸ್ಕರ ಸಿಹಿದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಎಳ್ಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹುರಿದಿಟ್ಕೊಂಡು ಇದನ್ನು ನಾನು ಮಿಕ್ಸಿ ಮಾಡ್ಕೋಬೇಕು. ಹಾಗಾಗಿ ಪೌಡ್ರ್ ಮಾಡ್ಕೊಳ್ಳೋ ತರ್ತರಿಗೆ ಅದಕ್ಕೊಂದೆರಡು ಏಲಕ್ಕಿ ಹಾಕ್ಕೊಂಡು ನಾನಿಲ್ಲಿ ಪೌಡ್ರ್ ಮಾಡ್ಕೋತೀನಿ. ಫಸ್ಟು ಬೆಲ್ಲ ಹಾಕ್ದೇ ಇದನ್ನು ಈ ಥರ ಮಾಡ್ಕೊಳ್ಳಿ. ಬೆಲ್ಲ ಹಾಕಿದ್ರೆ ಅದು ರುಬ್ಬಲ್ಲ ಎಳ್ಳು, ಹಾಗಾಗಿ ಫಸ್ಟ್ ಎಳ್ಳನ್ನ ಪೌಡ್ರ್ ಮಾಡಿಕೊಂಡು ಅದಾದ ನಂತರ ನಾನು ಎಳ್ಳು ಯಾವ್ದು ತೊಗೊಂಡಿದ್ನೋ ಆ ಬೌಲಲ್ಲೇ 1 ಬೌಲ್ ಬೆಲ್ಲನೂ ಕೂಡ ಹಾಕ್ಕೊಂಡು ಈಗ ಜಜ್ಜಿಟ್ಕೊಂಡಿದ್ದೆ ಅದನ್ನು ಈಗ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನು ಪ್ಲೇಟ್ಗೆ ಹಾಕಿಟ್ಟು ಅದೇ ಜಾರನ್ನ ತೊಳ್ಕೊಂಡು ಖಾರ ಚಟ್ನಿನೂ ಮಾಡ್ಕೊಳ್ಳೋದು ಕಡುಬಿಗೆ ಹಾಕೋಕ್ಕೆ ತೋರಿಸ್ತಾ ಇದ್ದೀನಿ. ನಾವು ಚಟ್ನಿಗೆ ಹೇಗೆ ಮಾಡ್ಕೋತೀವೋ ಆ ರೀತಿಯೇ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾವಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನೈವೇದ್ಯಕ್ಕೆ ಇಡಬಾರ್ದು ಅಂತೇಳಿ, ನೈವೇದ್ಯಕ್ಕೆ ಇಡೋಕ್ಕೂ ಯೂಸ್ ಆಗುತ್ತೆ ಅಂತೇಳಿ ನಾನು ಬೆಳ್ಳುಳ್ಳಿನ ಯೂಸ್ ಮಾಡ್ಕೋತಾ ಇಲ್ಲ. ಈ ರೀತಿಯಾಗಿ ರುಬ್ಕೊಂಡು ನೋಡು. ಅದಕ್ಕೆ ಬೇಕಾದರೆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋದಿದ್ರೆ ಒಗ್ಗರಣೆ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆನೂ ಕೂಡ ಹಾಕಿಲ್ಲ. ಈಗ ಖಾರ ಮತ್ತು ಸಿಹಿ ಕಡುಬಿಗೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ಈಗ ನಾನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಈ ಥರ ಪ್ಲಾಸ್ಟಿಕ್ ಕವರ್ ತಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ.
ಇದೇ ರೀತಿಯಾಗಿ ನಾನು ಚಟ್ನಿ ಮಾಡ್ಕೊಂಡಿದ್ದೆನಲ್ಲ, ಫಸ್ಟ್ ಚಟ್ನಿದು ಹಾಕ್ಕೋತಾ ಇದ್ದೀನಿ ಅದರೊಳಗಡೆ. ಹಾಕ್ಕೊಂಡು ಅದೇ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ಮಾಡ್ಕೊಳ್ಳಿ. ಈಸಿಯಾಗಿ ಕೂಡ ಆಗುತ್ತೆ ಮತ್ತು ಕಿತ್ತೋಗಲ್ಲ. ಒಂದು ಎಣ್ಣೆಲಿ ಹಚ್ಕೊಂಡಿರೋದ್ರಿಂದ ಚೆನ್ನಾಗಾಗುತ್ತೆ. ನಾನು ಇದೇ ರೀತಿ ಎರಡನ್ನ ಮಾಡ್ತೀನಿ. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಮಾಡೋದು ಹೇಗೆ ಅಂತೇಳಿ. ಇದೇ ರೀತಿ ಎಲ್ಲನೂ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಖಾರ ಕಡುಬನ್ನು ಮಾಡಾದ ನಂತರ ನಾನಿಲ್ಲಿ ಎರಡನ್ನು ಮಾಡಿದ್ದೀನಿ ಅಷ್ಟೇ, ಇಲ್ಲಿ ತೋರಿಸಿದ್ದೀನಿ. ನಾನು ಮಿಕ್ಕಿದ್ದನ್ನು ಅದೇ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕೈ ಏನಾದರೂ ಸುಡ್ತಾ ಇದೆ ಅಂದರೆ ಸ್ವಲ್ಪ ನೀರನ್ನ ಹೆಚ್ಕೊಳ್ಳಿ ಪಕ್ಕದಲ್ಲಿ ಇಟ್ಕೊಂಡು. ಬಿಸಿ ಇರೋದ್ರಿಂದ ಸುಡುತ್ತೆ ನೋಡಿ. ಇಷ್ಟು ಸಾಫ್ಟಾಗಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ಅಂದರೆ ತುಂಬ ಚೆನ್ನಾಗಿದ್ದರೆ ಹಿಟ್ಟು ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಇವಾಗ ನಾನು ಎಳ್ಳು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಇದನ್ನು ಅದೇ ಶೇಪಾಗಿ ಮಾಡ್ಕೋತಾ ಇದ್ದೀನಿ. ಈ ಒಬ್ಬೊಬ್ಬರು ಖಾರ ಕಡುಬು ಸಿಹಿ ಕಡುಬುಗೂ ಒಂದೊಂದು ಥರ ಮಾಡ್ಕೋತಾರೆ. ಸಿಹಿ ಕಡುಬುಗೂ ಬರೀ ಕಾಯಿ ಮತ್ತು ರೋಸ್ಟ್ ಮಾಡಿ ಬೆಲ್ಲ ಕಾಯಿ ಇದು ಮಾಡ್ಕೊಳ್ಳೋರು ಮಾಡ್ಕೋತಾರೆ. ನಾವಿಲ್ಲಿ ಎಳ್ಳನ್ನ ಯೂಸ್ ಮಾಡಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡ್ಕೋಬೋದು. ಕಡುಬು ಸೇಮೇ ಇರುತ್ತೆ, ಆದರೆ ಕಡುಬೊಳಗೆ ಸ್ಟಫಿಂಗ್ ಮಾಡೋ ಅಂಥದ್ದು ಬೇರೆ ಬೇರೆ ರೀತಿಯಾಗಿರುತ್ತೆ ಅಷ್ಟೇ. ಅದಾದ ನಂತರ ನಾನು ಇದನ್ನು ಹಾಗೆ ಒಂದೆರಡು ಮಾಡಿ ತೋರಿಸಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಮಾಡಿಕೊಂಡು ನೀವು ಅರ್ಶಿಣದೆಲೆ ಸಿಕ್ಕಿದ್ರೆ ಕೂಡ ಪ್ಲಾಸ್ಟಿಕ್ ಬದಲಿಗೆ ಅದರಲ್ಲೂ ಮಾಡ್ಕೊಳ್ಬೋದು. ಬಾಳೆದೆಲೆನೋ ಅಥವಾ ಅರ್ಶಿಣದೆಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಪ್ಲಾಸ್ಟಿಕ್ ಕವರಲ್ಲೇ ಮಾಡ್ಕೊಂಡಿದ್ದೀನಿ. ಮಾಡಿಟ್ಟೆಲ್ಲ ಇಟ್ಕೊಂಡ್ಮೇಲೆ ನಾನಿಲ್ಲಿ ಅರ್ಶಿಣದೆಲೆ ತೊಗೊಂಡಿದ್ದೀನಿ. ಅರ್ಶಿಣದೆಲೆಗೆ ಸ್ವಲ್ಪ ನೀಟಾಗೆಲ್ಲ ತೊಳೆದಿಟ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಹವಾಲಿ ಬೇಯಿಸ್ಕೋಬೇಕು ಅಂತೇಳಿ, ಅರ್ಶಿಣದೆಲೆಗೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅರ್ಶಿಣದೆಲೆಯಲ್ಲಿ ಮಾಡ್ತಾಯಿದ್ದೀನಿ. ಸ್ಟೀಮ್ ಕುಕ್ಕರ್ ಇಲ್ಲ ಅಂತೇಳಿದ್ರೆ ನೀವು ಇಡ್ಲಿ ಪಾತ್ರೆ ಇದ್ದರೂ ಕೂಡ ಈ ಥರ ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಕೆಳಗಡೆ ಈ ಥರ ಬಾಳೆದೆಲೆನೋ ಅಥವಾ ಅರ್ಶಿಣದೆಲೆ ಮೇಲೆ ಈ ಥರ ಕಡುಬುಗಳನ್ನ ಜೋಡಿಸಿ ಅದರ ಮೇಲೆ ಅರ್ಶಿಣದೆಲೆನ ನಾನು ಮುಚ್ಚಿಟ್ಟು ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಇದು ಆಲ್ರೆಡಿ ಹಿಟ್ಟು ಬೆಂದಿರೋದ್ರಿಂದ ಹೆಚ್ಚು ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ಟೀಮ್ ಕೊಟ್ಟರೆ ಸಾಕು. ನೋಡಿ ಈ ರೀತಿ ಆಗಿದೆ. ಈಗ ಕಡುಬು ಅವೆಲೆಲ್ಲ ಬೆಂದಾಗಿದೆ. ಇದು ನಾನು ಒಂದು ಪ್ಲೇಟ್ಗೆಲ್ಲ ಜೋಡಿಸಿಟ್ಟಿದ್ದೀನಿ ನೋಡಿ. ಈಗ ಖಾರ ಕಡುಬನ್ನ ನಾನಿಲ್ಲಿ ತಿಂತಾಯಿದ್ದೀನಿ ನೋಡಿ. ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ನಾನು ಸಿಹಿ ಕಡುಬನ್ನು ಕೂಡ ಕಾಯಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಕಾಯಲ್ಲೇ ಮಾಡಿರೋದು, ಆದರೆ ಸ್ವಲ್ಪ ಎಳ್ಳು ಪೌಡ್ರು ಹಾಕಿರೋದ್ರಿಂದ ಅದು ಕಪ್ ಕಲರ್ ಕಾಣಿಸ್ತಾ ಇದೆ. ಇದೇನಪ್ಪ ಇದು ಕಪ್ ಕಲರ್ ಕಾಣಿಸ್ತಾ ಇದೆ ಅಂದ್ಕೊಬೇಡಿ. ಕಾಯಲ್ಲಂದರೆ ಜಸ್ಟ್ ಬೆಲ್ಲ ಕರಗಿಸಿ ಅದಕ್ಕೆ ಕಾಯಿನ ರುಬ್ಬಿ 1-2 ಸೆಕೆಂಡ್ ಕುದಿಸಿದ್ರೆ ಸಾಕು. ಒಂದು ಏಲಕ್ಕಿ ಹಾಕ್ಕೊಂಡು ಕುದಿಸಿದ್ರೆ ಕಾಯಲ್ಲಿ ರೆಡಿಯಾಗುತ್ತೆ. ಅದರ ಜೊತೆಗೆ ನಾನು ಸ್ವಲ್ಪ ಎಳ್ಳು ಪುಡಿ ಹಾಕಿರೋದ್ರಿಂದ ಅದು ಕಪ್ ಕಾಣಿಸ್ತಾ ಇದೆ. ಖಾರ ಕಡುಬಿಗಿಂತ ತುಂಬ ಚೆನ್ನಾಗಿರುತ್ತೆ ಸಿಹಿ ಕಡುಬು. ಮಾಡಿ ನೋಡಿ, ಈ ರೀತಿಯಾಗಿ ಈಸಿಯಾಗೂ ಕೂಡ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಹಬ್ಬದ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.